ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಸದ ವಿಚಾರದಲ್ಲಿ ಕಳ್ಳಾಟ ಜೋರಾಗ್ತಾ ಇದೆ. ಏನದು ಕಸದ ಕಳ್ಳಾಟ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಸದ ಕಳ್ಳಾಟ. ವಿಲೇವಾರಿ ಮಾಡಬೇಕಾದ ಸಿಬ್ಬಂದಿಯಿಂದಲೇ ಕಸಕ್ಕೆ ಬೆಂಕಿ. ಕಸ ವಿಲೇವಾರಿ ಮಾಡದೆ ಹಣ ಲೂಟಿ ಮಾಡಲು ಪ್ಲಾನ್. ಹೀಗೆ ಕಸ ಸಂಗ್ರಹಿಸುತ್ತಿರುವ ಮಹಾನಗರ ಪಾಲಿಕೆ ಸಿಬ್ಬಂದಿ. ಸಂಗ್ರಹಿಸಿದ ಕಸಕ್ಕೆ ಬೆಂಕಿ ಹಾಕಿರುವ ಮತ್ತೊಬ್ಬ, ಬೆಂಕಿ ಹಚ್ಚಿದ ಕಸದ ಫೋಟೋ ವಿಡಿಯೋ ಮಾಡ್ಕೊಳ್ತಿರುವ ಇನ್ನೊಬ್ಬ ಸಿಬ್ಬಂದಿ. ಈ ದೃಶ್ಯಗಳು ಕಂಡು ಬಂದಿದ್ದು ಬಳ್ಳಾರಿ ನಗರದಲ್ಲಿ. ಹೌದು, ಬಳ್ಳಾರಿ ಮಹಾನಗರ ಪಾಲಿಕೆ ಕಸ ವಿಲೇವಾರಿ ಮಾಡುವ ಸಿಬ್ಬಂದಿ ಕಳ್ಳಾಟ ಎಕ್ಸ್ಕ್ಲೂಸಿವ್ ದೃಶ್ಯಗಳಿವು. ಈ ಕಸ ವಿಲೇವಾರಿ ಮಾಡಬೇಕಾದ ಸಿಬ್ಬಂದಿಯಿಂದಲೇ ಕಸಕ್ಕೆ ಬೆಂಕಿ ಹಾಕಲಾಗಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 400ಕ್ಕೂ ಅಧಿಕ ಸ್ವಚ್ಛತಾ ಸಿಬ್ಬಂದಿ ಇದ್ದಾರೆ. ಆದರೆ ಸಿಬ್ಬಂದಿ ಹೇಗೆಲ್ಲ ಕೆಲಸ ಮಾಡ್ತಾರೆ ಅನ್ನೋದರ ಅರಿವು ಅಧಿಕಾರಿಗಳಿಗೆ ಇಲ್ಲ ಅನ್ನೋದನ್ನ ನಂಬೋಕೆ ಸಾಧ್ಯನೇ ಇಲ್ಲ. ಪ್ರತಿಷ್ಠಿತ ಏರಿಯಾಗಳಲ್ಲೇ ಕಸಕ್ಕೆ ಬೆಂಕಿ ಹಾಕುವ ಪಾಲಿಕೆ ಸಿಬ್ಬಂದಿ ಕಸ ವಿಲೇವಾರಿ ವಾಹನದ ಮುಂದೆ ನಿಂತು ಫೋಟೋ ವಿಡಿಯೋ ಮಾಡಿಕೊಳ್ತಿದ್ರೆ, ಶಾಸಕರ ಮನೆಯ ಸಮೀಪವೇ ರಾಜಾರೋಷವಾಗಿ ಬೆಂಕಿ ಹಾಕಿದ್ದಾರೆ. ಈಗಾಗಲೇ ವಾಯು ಮಾಲಿನ್ಯದಿಂದ ಬಳ್ಳಾರಿ ಜಿಲ್ಲೆಯ ಜನ ಕಂಗೆಟ್ಟಿದ್ದಾರೆ. ಈ ನಡುವೆ ಇದೀಗ ಕಸಕ್ಕೆ ಬೆಂಕಿ ಹಾಕಿ ಮತ್ತೆ ವಾಯು ಮಾಲಿನ್ಯ ಮಾಡಲಾಗ್ತಿದೆ. ವಾಸ್ತವದಲ್ಲಿ ಈ ರೀತಿ ಕಸ ಸಂಗ್ರಹ ಮಾಡಿ ಬೆಂಕಿ ಹಾಕೋದು ಮಹಾಪರಾಧ. ಕಸ ವಿಲೇವಾರಿ ಮಾಡಲೆಂದೇ ಪ್ರತಿ ತಿಂಗಳು ಕೋಟಿ ಕೋಟಿ ಖರ್ಚು ಮಾಡಲಾಗುತ್ತೆ. ಕಸ ಸಂಗ್ರಹಿಸಿ ವಿಲೇವಾರಿ ವಾಹನಗಳಲ್ಲಿ ತುಂಬಿ ನಿರ್ದಿಷ್ಟ ಕಸ ವಿಲೇವಾರಿ ಘಟಕಕ್ಕೆ ಹಾಕಬೇಕಾಗುತ್ತೆ. ಆದರೆ ಇಲ್ಲಿನ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಹಣ ಕೊಳ್ಳೆ ಹೊಡೆಯುವ ಉದ್ದೇಶದಿಂದ ಕಂಡಲ್ಲಿ ಕಸಕ್ಕೆ ಬೆಂಕಿ ಹಾಕುತ್ತಿದ್ದಾರೆ. ಒಂದ್ ಕಡೆ ಸಿಬ್ಬಂದಿ ವಿರುದ್ಧವೇ ಅನುಮಾನ ಮೂಡ್ತಿದೆ. ಸಾರ್ವಜನಿಕರೇ ಬೆಂಕಿ ಹಾಕಿದ್ರು ಅಂತ ಮೇಲಾಧಿಕಾರಿಗೆ ಹೇಳೋ ಹುನ್ನಾರ ಮಾಡಿದ್ರ ಸಿಬ್ಬಂದಿ ಅನ್ನೋ ಶಂಕೆ ಇದೆ. ಮೇಲ್ನೋಟಕ್ಕೆ ಬೆಂಕಿ ಹಚ್ಚೋದಕ್ಕೆ ಮೇಲಾಧಿಕಾರಿಗಳ ಆದೇಶವೂ ಇದೆ ಅಂತ ಹೇಳಲಾಗ್ತಿದೆ. ಅನುಮಾನ ಬರಬಾರದು ಎಂದು ರೈಲ್ವೆ ಹಳಿಯ ಪಕ್ಕದ ಜಾಗವನ್ನೇ ಆಯ್ಕೆ ಮಾಡಿದ್ದು ಸ್ಪಷ್ಟವಾಗಿದೆ. ಅವಕಾಶ ಇಲ್ಲ. ಅದ್ರ ಬಗ್ಗೆ ಅದು ನನ್ನ ಗಮನಕ್ಕೆ ಬಂದಿದ್ದಾಗ ನಾನು ಆಯುಕ್ತರಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗೂ ನಾನು ನಿನ್ನೆ ತಿಳಿಸಿದ್ದೇನೆ. ನಿನ್ನೆ ಸಂಜೆನೂ ಸಹ ಎಲ್ಲ ವಾರ್ಡ್ ವೈಸ್ ಮೇಸ್ತ್ರಿ ಮಾಡಿರ್ತೇವೆ ನಾವು. ಒಂದು 2-3 ವಾರ್ಡಿಗೆ ಮೇಸ್ತ್ರಿ, ಆ ಮೇಸ್ತ್ರಿನ ಕರೆಸಿ ಅದನ್ನು ಪರಿಶೀಲನೆ ಮಾಡಿರಿ. ಅವ್ರು ಯಾರು ಎಂಬುದನ್ನು ಸೋಮವಾರದ ಬುಧವಾರ ಒಳಗಡೆ ಅವ್ನು ಯಾರು, ಅವ್ನ ಗಾಡಿ ಅದನ್ನು ತಗೊಂಡು ಅದು ಸೂಕ್ತ ಕ್ರಮ ಅವನ ಮೇಲೆ ಅದರಲ್ಲಿ ಕ್ರಮ ತಗೊಂಡು ಸರ್. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸದಲ್ಲೂ ಕಾಸು ಹೊಡೆಯಲು ಮುಂದಾಗಿರುವ ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸಮಗ್ರ ತನಿಖೆ ನಡೆಸಿ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.